ಈ ಒಳ ಮೀಸಲಾತಿಗೂ ಅದು ಒಂದು ಕುಮ್ಮಕ್ಕಾಯ್ತು. ಅವರು ಪ್ರವರ್ಗ 1ರಿಂದ ಇವರನ್ನ ಈಗ ನಮ್ಗೆ ಆಕ್ಷೇಪಣೆ ಕೇಳಿದ್ದಾರೆ ಈಗಲೇ. ಆದರೆ ಪ್ರವರ್ಗ 1ರಿಂದ ಅವರನ್ನ ತೆಗೆದುಬಿಟ್ಟಿದ್ದಾರೆ ಆಗಲೇ. ಅವರ ಇದರಲ್ಲಿ ನಮಗೆ ಮಾಹಿತಿ ಬಂದಂಗೆ ಪ್ರವರ್ಗ 1ರಲ್ಲಿ ಈಗ ಭಟ್ಕಳದ ಮೊಗೇರು ಬೆಸ್ತರು ಇಲ್ಲ. ಈಗ ಅದರ ಹುನ್ನಾರ ಏನಂದ್ರೆ ಅಲ್ಲಿ ಇಲ್ಲಂದ್ರೆ ಅವರಿಗೆ ಈಸಿ ಆಯ್ತು. ಈ ಮೊಗೇರ್ ಸರ್ಟಿಫಿಕೇಟ್ ಪರಿಶಿಷ್ಟ ಜಾತಿಗೆ ಸೇರುವಂತ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಇದು ಅನುಕೂಲ ಮಾಡಿಕೊಡುವಂತ ಹುನ್ನಾರವನ್ನ ನಮ್ಮ ಈ ಬಹಳ ದುರಂತದಿಂದ ಹೇಳ್ತೀವಿ. ಸಾಮಾಜಿಕ ನ್ಯಾಯದ ಬಗ್ಗೆ ಪರಿ ಅಂತ ಹೇಳುವಂತ ಸಿದ್ದರಾಮಯ್ಯರು ಕೂಡ ಇದಕ್ಕೆ ಸರ್ಕಾರ ಪ್ರೇರಣೆ ಕೊಡ್ತಾ ಇದೆ. ನಾವು ಇದಕ್ಕೆ ಈಗ ನಮಗೆ ನ್ಯಾಯ ಸಿಗದಿದ್ರೆ ಜನೋಂದಲವನ್ನ ಇಡೀ ರಾಜ್ಯ ನಮ್ಮ ಎಲ್ಲ ದಲಿತ ಬಂಧುಗಳು ನಮಗೆಲ್ಲ ಸಹಕಾರ ಕೊಟ್ಟು ಜನೋಂದಲವನ್ನ ಮಾಡ್ಬೇಕನ್ನೋ ಉದ್ದೇಶದಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರಿತಾ ಇದ್ದೇವೆ. ನಾನು ಗೌರವಾಧ್ಯಕ್ಷ ರಾಜ್ಯಾಧ್ಯಕ್ಷರ ನಂದನ ಸರ್ ಸ್ವಲ್ಪ ಮಾಹಿತಿ ಕೊಡ್ಬೇಕು ಕೇಳ್ಕೊಳ್ತೇನೆ. ಎಲ್ಲ ಪತ್ರಿಕೋದ್ಯಮರಿಗೆ ಮೊದಲಾಗಿ ವಂದಿಸಿದ ಮೀನುಗಾರ ಮೊಗೇರ ಮತ್ತು ದಕ್ಷಿಣ ಕನ್ನಡ ಉಡುಪಿಯ ಮೂಲ ಮೊಗೇರರಿಗೆ ಸಾಂಸ್ಕೃತಿಕ ವ್ಯತ್ಯಾಸ ಇದೆ, ವೈವಾಹಿಕ ವಿಚಾರದಲ್ಲಿ ವ್ಯತ್ಯಾಸ ಇದೆ, ದೈವಾರಾಧನೆ ವಿಚಾರ ಇದೆ, ಆಮೇಲೆ ಆಚರಣೆ ವಿಚಾರದಲ್ಲಿ ತುಂಬಾ ವ್ಯತ್ಯಾಸ ಇದೆ. ನಮಗೂ ಅವರಿಗೆ ಯಾವುದೇ ವೈವಾಹಿಕ ಸಂವಾದ ನಡೆಯುವುದಿಲ್ಲ. ನಾವು ತುಳು ಭಾಷೆ ಮಾತನಾಡೋರು, ಅವರು ಕೊಂಕಣಿ ಭಾಷೆ ಮಾತನಾಡೋರು. ನಾವು ದೈವದ ಆರಾಧನೆ ಮಾಡುವವರು, ಅವರು ದೇವರ ಆರಾಧನೆ ಮಾಡುವರು. ನಾವು ಜನಿವಾರ ಧರಿಸುವುದಿಲ್ಲ, ಅವರು ಜನಿವಾರ ಧರಿಸ್ತಾರೆ. ನಾವು ಶವವನ್ನ ಕೂಡುವಂತ ವ್ಯವಸ್ಥೆ, ಅವರು ದಫನ ಮಾಡುವಂತ ವ್ಯವಸ್ಥೆ ಮಾಡ್ತಿದ್ದಾರೆ. ಎಲ್ಲವೂ ನಮಗೆ ನಮ್ಮ ಸಮಗ್ರ ಸಮೀಕ್ಷೆಯಲ್ಲಿ ನಾವು ಸರ್ಕಾರಕ್ಕೆ ಅದನ್ನು ಮನವಿ ಮಾಡಿದ್ವಿ. ಈಗಾಗಲೇ ನಮ್ಮನ್ನ ಮೂಲ ಮೊಗೇರಂತ ಯಾರು ದಕ್ಷಿಣ ಕನ್ನಡ ಉಡುಪಿಯವರಿದ್ದಾರೆ, ನಮ್ಮನ್ನ ಅಲೆಮಾರಿ ಜನಾಂಗಕ್ಕೆ ಒಮ್ಮೆ ಸೇರಿಸಿದ್ರು ನಾಗಮೋಹನ್ ಅವರ ಕಮಿಟಿಯಲ್ಲಿ. ನಾವು ಅದಕ್ಕೆ ಹೋರಾಟ ಮಾಡಿ ಈಗ ನಮ್ಮನ್ನ 6%ಗೆ ಸೇರಿಸ್ತೇವೆ. ಇದು ನಮಗೆ ಮೊದಲ ಧ್ಯೇಯ. ಇನ್ನೇನಂದ್ರೆ ಈಗ ಈ ಹಿಂದುಳಿದ ವರ್ಗದಲ್ಲಿ ಮೊಗವೀರನ್ನು ಸೇರಿಸಲಿಲ್ಲ, ಅದು ಅಲ್ಲದೆ ಅವರನ್ನು SC-ಗಳು ಸೇರಿಸಲಿಲ್ಲ. ಈಗ ಅವರು ತ್ರಿಶಂಕು ಸ್ವರ್ಗದಲ್ಲಿದ್ದಾರೆ. ಇದರಲ್ಲಿ ಏನಂದ್ರೆ ನಮಗೆ ಉತ್ತರ ಕನ್ನಡದಲ್ಲಿ ಕುಮಟಾ ಹೊನ್ನಾವರ ಕಡೆ ನಾವು ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಇದರ ನೈಜ ಪರಿಸ್ಥಿತಿ ಪತ್ರಿಕೆ ಮಿತ್ರರಿಗೆ ತಿಳಿಸಿದಾಗ ಪತ್ರಿಕಾ ಮಾಧ್ಯಮದ ಸರಿಯಾದ ವ್ಯವಸ್ಥೆಯನ್ನ ಸರಿಯಾದ ರೀತಿಯನ್ನು ವಿವರ ನೀಡಿದ ಮೇಲೆ ಇವತ್ತು 2010 ನಂತರ ಅಲ್ಲಿ ಯಾರಿಗೆ ಕೂಡ SC ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಆದ್ರೆ ಏನಾಗಿದೆ ಅಂದ್ರೆ ಇದರ ಮೂಲ ವಿಚಾರ ಏನಂದ್ರೆ 2010ಕ್ಕೆ ಮೊದಲು ಜಯಶ್ರೀ ಅವರು ಜಿಲ್ಲಾ ಪಂಚಾಯತಿ SC ಸರ್ಟಿಫಿಕೇಟ್ ನಲ್ಲಿ ಅಧ್ಯಕ್ಷರಾಗಿದ್ರು. ಮಂಕಾಳಿ ವೈದ್ಯ ಈಗಿನ 15 ಮಿನಿಸ್ಟರ್ ಹೇಳಿದ್ರು, ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಆದ್ರೆ ಈ ನಾವು ಹೋರಾಟ ಮಾಡಿದ ಮೇಲೆ ಅವರಿಬ್ಬರು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಈ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಆದ್ರೆ ಇವತ್ತು ಅದೇ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಅಂತ ಆರ್ವಿ ದೇಶಪಾಂಡೆ ಅವರು, ಮಂಕಾಳಿ ವೈದ್ಯರವರು ಇವರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಈಗ ಸರಿಯಾದ ಆಕ್ಷೇಪಣೆಗಳನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ನಾವು ನೈಜ ಮೊಗೇರು ಹೇಳ್ತೇವೆ, ಅಸ್ಪೃಶ್ಯ ಜನಾಂಗ ಹೇಳ್ತೇವೆ, ದೈವಾರಾಧನೆ ಮಾಡ್ತಾ ಇದ್ದೇವೆ ಹೇಳಿದ್ದೇವೆ, ತುಳು ಭಾಷೆಯಲ್ಲಿ ಮಾತಾಡುವಂತ ನಾವು ಮೂಲ ಜನಾಂಗ ಹೇಳಿದ್ದೇವೆ. ನಮಗೆ ಸರಿಯಾದ ಸರ್ಕಾರದ ಮೂಲಕ ನ್ಯಾಯ ಕೊಡಿಸಬೇಕು. ಆ ಮೂಲಕ ನೀವು ಮಾಧ್ಯಮದಲ್ಲಿ ಇದನ್ನು ಪ್ರಚಾರ ಮಾಡಿ ಸರ್ಕಾರದ ಗಮನಕ್ಕೆ ಮತ್ತು ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಕೊನೆಯದಾಗಿ ಜಯಪ್ರಕಾಶ್ ಹೆಗಡೆಯವರ ಹಿಂದುಳಿದ ವರ್ಗಗಳ ಆಯೋಗ ಏನಿದೆ, ಮೊಗೇರ ಪ್ರವರ್ಗ 1 ಬ್ಯಾಕ್ವರ್ಡ್ ಕಾಸ್ಟ್ ಅಲ್ಲಿ ಇದ್ದಿದ್ದರಿಂದ ಕೈ ಬಿಟ್ಟಿದ್ದಾರೆ. ಅಲ್ಲಿ ಬಿಟ್ಟರೆ ಇವ್ರನ್ನ ತಗೊಂಡು SC ಲಿಸ್ಟಲ್ಲಿ ಸೇರಿಸ್ತಾರೆ. ಇದೊಂದು ಪಿತೂರಿ. ಇದು ಬೆಸ್ತರು ಹಿಂದೆಯಿಂದನು ನಾಗಗೌಡ ಕಮಿಷನ್ ರಿಪೋರ್ಟ್ ಇಂದ ಹಿಡಿದು ನಾಗನಗೌಡ ಕಮಿಷನ್ ರಿಪೋರ್ಟ್ ಇಂದ ಹಿಡಿದು ಇಲ್ಲಿನವರೆಗೂ ಅಥವಾ 1936 ಏನು ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅನೌನ್ಸ್ ಆಯ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ ಇವರನ್ನ ಮೊಗೇರ ಬೆಸ್ತರು ಅಂತ ಕನ್ಸಿಡರ್ ಮಾಡಿದೆ. ಈಗ SC ಲಿಸ್ಟ್ಗೆ ತಂದು ಸೇರಿಸ್ತಕ್ಕಂಥ ಪಿತೂರಿ ಆಗಿದೆ. ಹಾಗಾಗಿ ಈಗಾಗಲೇ ಅಬ್ಜೆಕ್ಷನ್ಸ್ ನ ಫೈಲ್ ಮಾಡಿದ್ದೀರಿ. ಯಾವುದೇ ಕಾರಣಕ್ಕೂ ಬೆಸ್ತ ಮೊಗೇರವರನ್ನ SC ಲಿಸ್ಟ್ ಅಲ್ಲಿ ಸೇರಿಸಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಸರ್ಕಾರವನ್ನ ಒತ್ತಾಯ ಮಾಡ್ತೀವಿ. ನಮಸ್ಕಾರ.